ಸೆಳೆಯುವ ಗಳಿಗೆ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ. ಇವತ್ತೇನಪ್ಪ ಅಂತಂದ್ರೆ ವಿಡಿಯೋ ಖುಷಿ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೆ ನಾನು. ಅದು ಹೋಗೋ ಟೈಮ್ನಾಗ ನಮ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಜಾಸ್ತಿ ಹೇಳ್ಬೇಕಂತಂದ್ರೆ ಆಕಿನ ಮತ್ತು ರೆಡಿ ಮಾಡೋ ಟೈಮಿಗೂ ಆಗಲಿಲ್ಲ. ಯಾಕಂತಂದ್ರೆ ಭಾಳ ಅರ್ಜೆಂಟ್ ಒಳಗೆ ಆಗೋಯ್ತು. ಮತ್ತು ಅದು ಅಲ್ದ ಸಿಕ್ಕಾಪಟ್ಟೆ ಕಾಡಿಸ್ತಿರ್ತಾಳಲ್ಲ ಆಕಿ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅವಾಗ ಏನೂ ಅಷ್ಟು ನೆನಪನ ಬರೋಂಗಿಲ್ಲ ನನಗೆ ವಿಡಿಯೋ ಮಾಡ್ಕೋಬೇಕನ್ನೋದು. ಯಾರಾದರೂ ಸ್ವಲ್ಪ ಹೆಲ್ಪಿಗೆ ಇದ್ರೆ ನಡೀತೈತಿ. ಬಟ್ ನಾ ಕರೆಕ್ಟಾಗಿ ಏನಾದರೂ ನಡೀತಿರ್ತಲ್ಲ ಆ ಟೈಮಿಗೆ ಯಾರು ಹೆಲ್ಪಿಗೆ ಇರೋಂಗಿಲ್ಲ. ಹಾಗಾಗಿ ವಿಡಿಯೋ ಎಲ್ಲರೂ ರೆಡಿ ಮಾಡ್ಕೊಳ್ಳೋದ್ರು ಬ್ಯುಸಿ ಇದ್ದೀವಿ ನಾವು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಅದು ಅಲ್ಲದೆ ಹೋಗೋ ಟೈಮ್ನಾಗ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗೋ ಟೈಮಿಗೆ ನನಗೆ ರೆಡಿಯಾಗಿ ಫುಲ್ ಅವಸರವಾಗಿ ಹೋಗ್ಬೇಕಂತಂದ್ರೆ ಅದು ನೆನಪಾಗಲಿಲ್ಲ ನನಗೆ. ನೆನಪಾದ್ರೂ ಹೆಂಗಂತಂದ್ರೆ ಕಾರೊಳಗೆ ನನಗೆ ಅಷ್ಟೊಂದು ಕಾರಾಗಿ ಬರತ್ತಿಲ್ಲ. ಹಾಗಾಗಿ ನನಗೆ ಕಾರೊಳಗೆ ವಿಡಿಯೋ ಫೋನು ಏನು ನೋಡೋಕೆ ಹೋಗಲಿಲ್ಲ ನಾನು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲೇ ಹೆಂಗೋ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಬಿಡಂತಂದು ಅಂದ್ಕೊಂಡೆ. ಖುಷಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ಲ. ಮತ್ತು ಅದು ಅಲ್ಲದೆ ಅಲ್ಲಿ ಹೋದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಪಡ್ಲಿಕ್ಕೆ ಅದನ್ನೆಲ್ಲ ಡೆಕೋರೇಷನ್ ಮತ್ತು ಕೇಕ್ ಅದನ್ನೆಲ್ಲ ನೋಡಿದ ಕೂಡಲೇ ಆಕೆಗಂತೂ ಅಡ್ವಾನ್ಸ್ ಆಗಿ ಒಂದು ತಿಂಗಳ ಹಿಂದೆನೇ ಗೊತ್ತಿತ್ತು ಆಕೆ ಬರ್ತಡೇ ಅನ್ನೋದು. ಆ ಸ್ಟೇಜಿಗೆಲ್ಲ ನಮಗೆಲ್ಲ ಏನೂ ತಿಳಿತಿರ್ಲಿಲ್ಲ. ನಮ್ಮ ಬರ್ತಡೇ ಐತೆ ಅನ್ನೋದು ತಿಳಿತಿರ್ಲಿಲ್ಲ, ಏನೂ ತಿಳಿತಿರ್ಲಿಲ್ಲ. ಆದರೆ ಆಕೆಗೆ ಬೇರೆದವ್ರ ಬರ್ತಡೇಗೆ ಹೋದಾಗ ನಿಂದೂ 1 ಮಂತ್ ಬಿಟ್ಟು ಐತಿ ಅಂತ ಹೇಳಿದಾಗೆಲ್ಲನೂ ಅವಾಗ ಸಂಡೇ ಬಂದಿತ್ತಲ್ಲ, ಯಾವಾಗ ನಿನ್ನ ಬರ್ಡೇ ಅಂದ್ಕೊಡ್ಲಿನ ಸಂಡೇ ಅಂತ ಎಲ್ರಿಗೂ ಹೇಳ್ಕೊಂಡು ತಿರುಗಾಡತ್ತಿದ್ಲಕ್ಕಿ. ಹಾಗಾಗಿ ಅಲ್ಲಿ ಹೋದ ಕೂಡಲೇ ಕೇಕ್ ಎಲ್ಲ ತೊಗೊಂಡ್ರೆ ಹ್ಯಾಪಿ ಅಂದ್ಕೊಂಡು ಎಷ್ಟು ಕುಣಿದಾಡ್ಬಿಟ್ಲು. ಅದನ್ನು ನೋಡೋಕೆ ಒಂಥರ ಫುಲ್ ಖುಷಿ ಆಯ್ತು ನನಗೆ. ಅದು ಮೋಸ್ಟ್ಲಿ ಅದು ಕ್ಲಿಪ್ಪಿಂಗ್ಸ್ ಇರ್ಬೋದು, ತೋರಿಸ್ದೆ ನಾನು ನೆಕ್ಸ್ಟ್. ಈಗ ಆಕೆ ಬರ್ತಡೇದ ಸೆಲೆಬ್ರೇಷನ್ದು ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಬರ್ರಿ ನೀವು. ಡೆಕೋರೇಷನ್ ಅಂತೂ ಸೂಪರಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಇಷ್ಟ ಆಯಿತು. ಮತ್ತು ನಮಗೆ ತಕ್ಕ ಮಟ್ಟಿಗೆ ನನಗಂತೂ ಇಷ್ಟ ಆಯಿತು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ನೋಡಿದ ಕೂಡಲೇ. ಅದು ಅಲ್ಲದೆ ಮನೆಯೊಳಗೆ ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕಾಗಂಗಿಲ್ಲ. ಅಲ್ಲಿ ಹೋಗಿದ್ದೇನೆ ನಮಗೆ ಚಲೋ ಅನ್ನಿಸ್ತು. ಮತ್ತು ಆರಾಮಾಗಿ ಫ್ರೀಯಾಗಿ ನಾವು ಮಾಡ್ಕೋಬೋದಾಗಿತ್ತು ಬರ್ಡೇನೆಲ್ಲನೂ. ಮನೆಯೊಳಗೆ ಹೆಂಗಂತಂದ್ರೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ರೆಡಿ ಮಾಡೋದನ್ನ ಆಗಿಬಿಡುತ್ತೆ. ಸಾಯಂಕಾಲ ಖುಷಿ ಫುಲ್ ಸುಸ್ತೊಡೋದು, ಹೀಗೆ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನಾವು ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೇನೆ ಚಲೋ ಅನ್ನಿಸ್ತು. ಮತ್ತು ಅದಕ್ಕೂ ಹೋದ ಕೂಡಲೇ ಸಿಕ್ಕಾಪಟ್ಟೆ ಖುಷಿ ಆದಲ್ಲ. ಅದನ್ನು ನೋಡಿ ಎಷ್ಟು ದುಡ್ಡು ಕೊಟ್ಟಕ್ಕೆ ಈ ಥರ ಎಲ್ಲ ಮಾಡಿದ್ರೂ ನಾವು ಕಡಿಮೆನಲ್ಲ. ಆಕಿ ಖುಷಿ ಪಡೋದು ನೋಡಿ ಆ ಥರ ಅನ್ನಿಸ್ತು ನನಗೆ. ಅದಾದಮೇಲೆ ಹೋದ ಕೂಡಲೇ ಅಂದ್ರೆ ಸಿಕ್ಕಾಪಟ್ಟೆ ನಮಗೂ ಖುಷಿ ಅನ್ನಿಸ್ತು. ಮತ್ತು ಇನ್ನೂ ಸ್ವಲ್ಪ ಫೈರ್ ಅದು ಇದು ಏನಾದರೂ ಇದ್ದಿದ್ರೆ ಸ್ಪಾರ್ಕ್ ಎಲ್ಲ ಹಚ್ಚಿದ್ರೆ ಇನ್ನೂ ಖುಷಿ ಆಗ್ತಿತ್ತು, ಏನೋ ಗೊತ್ತಿಲ್ಲ. ಬಟ್ ಇದ್ದಿದ್ರೊಳಗನ ಸ್ವಲ್ಪ ಅಮೌಂಟ್ ಕಡಿಮೆ ಇದ್ದಿದ್ರೊಳಗನ ನಾವು ಚಾಯ್ಸ್ ಮಾಡ್ಕೊಂಡ್ವಿ. ಹಾಗಾಗಿ ಎಲ್ರಿಗೂ ಇಷ್ಟ ಆಯಿತಾ. ಡ್ರೆಸ್ನೂ ಅಷ್ಟೇ, ಆ ಡ್ರೆಸ್ನ ಚಾಯ್ಸ್ ಮಾಡ್ಕೊಂಡಿದ್ವಿ ನಾವು. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅದೇ ಡ್ರೆಸ್ನ ನಾವು ಚಾಯ್ಸ್ ಮಾಡ್ಕೊಂಡಿದ್ವಿ ಅನ್ನೋದನ್ನು. ಯಾಕಂತಂದ್ರೆ ಅಲ್ಲಿ ಭಾಳ ಸ್ವಲ್ಪ ಲೈಟ್ ಕಲರ್ ಇದ್ದಿದ್ದನ್ನು ನಾವು ಜಾಸ್ತಿ ನೋಡಾತಿದ್ವಿ. ಹಾಗಾಗಿ ಆ ಕಲರ್ ಇಷ್ಟ ಆಯಿತು. ಮತ್ತು ಕೇಕ್ನೂ ಸ್ವಲ್ಪ ಅದೇ ಥರನ ಮಾಡಿಸಿದ್ವಿ ನಾವು. ಕೇಕ್ನೂ ಭಾಳ ಇಷ್ಟ ಆಗಿತ್ತು ನನಗೆ ಹೇಳ್ಬೇಕಂತಂದ್ರೆ. ಇವಾಗ ಆಕಿ ರಿಯಾಕ್ಷನ್ ಹೆಂಗಿತ್ತು ಅನ್ನೋದು ನೋಡ್ಕೊಂಬರ್ರಿ ನೀವು. ಅದಕ್ಕೆ ಸ್ಪಾರ್ಕ್ ಅದು ಇಲ್ಲಲ್ಲ. ವಿಡಿಯೋ ಮಾಡ್ತೀಯ? ಖುಷಿದ ರೈಸ್ ಇನ್ನು ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೆ 8 ಗಂಟೆ ಆಗಿತ್ತು. ಬಟ್ ನಾವು ಅಲ್ಲಿ ಹೋಗಿದ್ದಾನೆ 8:30, ಪೋನೆ 9 ಗಂಟೆ ಆಗೈತಿ. 15 ನಿಮಿಷ ಒಳಗೆ ಯಾವ ಥರ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗಲಿಲ್ಲ. ಆದ್ರೂ ಅವ್ರು ಹೇಳಿದ್ರು ನಮಗೆ, ಇಲ್ಲ ಆರಾಮಾಗಿ ಮಾಡುವಂತ್ರೆ ನೀವು. ನೆಕ್ಸ್ಟ್ ಬರ್ಡೇ 8:30, 9 ಗಂಟೆಗೆ ಬರೋರೆಲ್ಲ ಬಂದು ಆಲ್ರೆಡಿ ನಿಂತ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ನಮ್ಮದು ಫಸ್ಟ್ ಮಾಡಬೇಕು ಅನ್ನೋದನ್ನ ಒಂಥರ ಕನ್ಫ್ಯೂಸ್ ಆಗಿಬಿಡ್ತು. ಅದಾದಮೇಲೆ
ಆಕೆ ಖುಷಿ ಅಲ್ಲಿ ಹೋಗಿ ಕುಣಿದಾಡೋದು ನೋಡಿ ಅವರನ್ನು ಬಿಟ್ಕೊಟ್ಬಿಟ್ರೆ, ಇಲ್ಲ ನಿಮ್ಮದು ಮಾಡಿರಿ ನಾವು ಆರಾಮಾಗಿ ನಿಲ್ತೀವಿ ಆಕೆ ನೋಡ್ಕೊಂಡು ಅಂತಂದು ಹೇಳಿದ್ರು. ಅದನ್ನು ನೋಡಿ ಸರಿ ಥ್ಯಾಂಕ್ಸ್ ಅಂತಂದು ಹೇಳಿಬಿಟ್ಟು ಆಮೇಲೆ ನಮ್ಮ ಬರ್ತಡೇ ಆಗೋವರೆಗೇನು ಒಂದು 15 ನಿಮಿಷ ಟೈಮ್ ಇದ್ರೂ ಅವರು ಆರಾಮಾಗಿ ನಮ್ಮದು ಪೂರ್ತಿ ಬರ್ತಡೇ ಎಲ್ಲ ಮುಗಿಯುವವರೆಗೇನು ಮತ್ತು ಆಕೆ ಎಷ್ಟು ಎಂಜಾಯ್ ಮಾಡ್ತಾಳೋ ಮಾಡಲಿ ಬಿಡಂತಂದು ಅವರು ನೋಡ್ಕೊಂಡು ನಿಂತಿದ್ರೆ ಆರಾಮಾಗಿ ಟೈಮ್ ಸಿಕ್ತು ನಮಗೆ. ಫೋಟೋ ಕೂಡ ಚಲೋ ತಂಗೇನ ಬಂದು ಅವರೆಲ್ಲ ಫೋಟೋ ತಾವ ಎಲ್ಲ ತೆಗೆದು ಕ್ಯಾಪ್ಚರ್ ಮಾಡಿ ಮತ್ತು ವೀಡಿಯೋ ಎಲ್ಲ ತೆಗೆದು ಕೊಟ್ಬಿಟ್ರು ನಮ್ಗೆ. ಹಾಗಾಗಿ ಇನ್ನೂ ಖುಷಿ ಆಯ್ತು ನನಗೆ. ಫೋಟೋ ವೀಡಿಯೋಸ್ ಎಲ್ಲ ನೋಡಿದ್ಮ್ಯಾಗ ಇಷ್ಟು ನಾವು ಕೊಟ್ಟಿರೋ ಅಮೌಂಟಿಗೆ ಭಾಳ ಬರ್ತ ಅನ್ನಿಸ್ತಾ. ಹಾಗಾಗಿ ನನಗಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೋದ ವರ್ಷಕ್ಕಿಂತನೂ ಈ ಬರ್ತಡೇ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತಂತಾನೆ ಹೇಳ್ಬೋದು ನನಗೆ. ಫ್ರೆಂಡ್ಸ್, ಇನ್ನೂ ಇಷ್ಟೆಲ್ಲ ಟೈಮ್ ಸಿಕ್ತಲ್ಲ ಕೊನೆಗೂ ಅನ್ನೋದು ಖುಷಿ ಒಳಗೆ ಸಿಕ್ಕಾಪಟ್ಟೆ ಖುಷಿದು ವೀಡಿಯೋಸು ಫೋಟೋಸು ಎಲ್ಲನೂ ಮಾಡ್ಕೊಂಡಿವಿ. ಮತ್ತು ನಾವು ಮಾಡ್ಲಾರ್ದನ ಅವರೂ ಡೆಕೋರೇಷನ್ದವ್ರು ಅದಾರಲ್ಲ, ಯಾವ್ಯಾವ ಫೋಸ್ ಒಳಗೆಲ್ಲ ಫೋಟೋ ಚೆನ್ನಾಗಿ ಕಾಣಿಸ್ತಾವಲ್ಲ ಆ ಥರ ಎಲ್ಲ ವೀಡಿಯೋಸು ಫೋಟೋಜು ಅವರ ಶೂಟ್ ಮಾಡಿಕೊಟ್ರು ನಮಗೆ. ಅದೊಂದು ಭಾಳ ಅಂದ್ರೆ ಭಾಳ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕಾಗಂಗಿಲ್ಲ. ಅಷ್ಟು ಚಂದ ಕ್ಲಾರಿಟಿ ಇಟ್ಟು ವೀಡಿಯೋನೂ ಮಾಡಿಕೊಟ್ಟಾರ ಮತ್ತು ಹಂಗೆ ಫೋಟೋನ ತೆಗೆದುಕೊಟ್ಟಾರ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ನನಗೆ. ಅದು ಡೆಕೋರೇಷನ್ ಅಲ್ದ ಮತ್ತು ಫೋಟೋ ವೀಡಿಯೋ ಅವರ ಶೂಟ್ ಮಾಡ್ಕೊಡ್ತಾರಂದ್ರೆ ಒಂಥರ ಖುಷಿ ಅನ್ನಿಸ್ತೈತಲ್ಲ. ಹಾಗಾಗಿ ಮತ್ತು ನಾವು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವೀಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ನಿಂತರೆ ಅಲ್ಲಿ ಅವರೆಲ್ಲ ಮಿಸ್ ಆಗಿಬಿಡ್ತಾರೆ. ಅದು ಅಲ್ಲದೆ ತಾವು ಮಾಡ್ಕೊಡ್ತಾರಲ್ಲ, ಅದೊಂದು ಚಲೋ ಆಯ್ತು. ಹಾಗಾಗಿ ಫೋಟೋ ವೀಡಿಯೋ ಅಂತೂ ಸೂಪರಾಗಿ ಬಂದವ. ಲಾಸ್ಟಿಗೆ ಒಂದು ಇವರು ಎಡಿಟ್ ಮಾಡಿಬಿಟ್ಟು ವೀಡಿಯೋ ಮಾಡಿದಾರಲ್ಲ, ಅದನ್ನು ಲಾಸ್ಟಿಗೆ ಹಾಕಿರ್ತೇನೆ. ನಾನು ಆಲ್ರೆಡಿ ಶಾರ್ಟ್ ಒಳಗೆ ಅಪ್ಲೋಡ್ ಮಾಡೀನಿ. ಬಟ್ ಶಾರ್ಟ್ ವೀಡಿಯೋ ಒಳಗೆ ಜಾಸ್ತಿ ಅದೇನಷ್ಟು ವೈರಲ್ ಆಗಿಲ್ಲ, ಜಾಸ್ತಿ ಯಾರೂ ಜನ ನೋಡಿಲ್ಲ ಅದನ್ನು. ಹಾಗಾಗಿ ಲಾಸ್ಟಿಗೆ ಕೊನೆಯದಾಗಿ ಇಲ್ಲೇ ವೀಡಿಯೋ ಒಳಗನ ಅಟ್ಯಾಚ್ ಮಾಡಿರ್ತೇನೆ ನಾನು. ಮತ್ತು ಖುಷಿ ಫೋಟೋಸ್ನು ಅಷ್ಟು ಸೂಪರ್ ಅಂದ್ರೆ ಸೂಪರಾಗಿ ಬಂದವ. ಅವನು ಕೂಡ ನಾನು ಇದೇ ವೀಡಿಯೋಸ್ ಒಳಗೆ ಲಾಸ್ಟಿಗೆ ಕೊನೆಯದಾಗಿ ನಾನು ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು ನೀವು. ಖುಷಿ ಅಂತೂ ಸೂಪರಾಗಿ ಬಂದಿದ್ಲ. ಹಂಗೆ ಖುಷಿದು ಮತ್ತು ನಂದು ಅವ್ರದ್ದೇನು ಅಷ್ಟೊಂದು ಡ್ರೆಸ್ ಎಲ್ಲ ಮ್ಯಾಚ್ ಆಗಿರಲಿಲ್ಲ. ಖುಷಿದು ಮತ್ತು ನಂದು ಸ್ವಲ್ಪ ಡ್ರೆಸ್ ಮ್ಯಾಚ್ ಆಗಿತ್ತು. ಮತ್ತು ನಾನು ಈ ಸರಿ ಸೀರೆ ಉಟ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಸೀರೆನ ಅದಕ್ಕೆ ಮ್ಯಾಚ್ ಇತ್ತಲ್ಲ, ಹಂಗಾಗಿ ಸೀರೆ ಹಾಕ್ಕೊಂಡಿದ್ದೆ ನಾನು. ಆಕಿ ಡ್ರೆಸ್ ಮತ್ತು ನನ್ನ ಸೀರೆ ಇಬ್ಬರದು ಮ್ಯಾಚ್ ಆಗಿತ್ತು. ಸಿಕ್ಕಾಪಟ್ಟೆ ಡೆಕೋರೇಷನ್ನು ಅಷ್ಟು ಸೂಟೇಬಲ್ ಆಗಿತ್ತು. ಮತ್ತು ಕೇಕ್ನು ಅಷ್ಟು ಅದು ಏನು ಗೊತ್ತಿಲ್ಲಾರ್ದನ್ನ ಸೆಲೆಕ್ಟ್ ಮಾಡಿ ಬಂದಿದ್ದೀವಿ ನಾವು. ಅದು ಕೂಡ ಅದನ್ನು ಡ್ರೆಸ್ಸಿಗೆ ಮತ್ತು ಡೆಕೋರೇಷನ್ಗೆ ಎಲ್ಲ ಮ್ಯಾಚ್ ಆಗಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣಿಸತ್ತಿತ್ತು. ಹಾಗೆ ಇನ್ನು ಲಾಸ್ಟಿಗೆ ವೀಡಿಯೋ ಫೋಟೋಸ್ ಹಾಕಿರ್ತೀನಲ್ಲ, ವೀಡಿಯೋ ಮತ್ತು ಫೋಟೋ ಹೆಂಗೆ ಬಂದೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇವತ್ತಿನ ವೀಡಿಯೋ ಭಾಳ ಶಾರ್ಟ್ ಐತಿ, ಕರೆ ಹೇಳಬೇಕಂತಂದ್ರೆ ಅಷ್ಟೊಂದೇನು ಲೆಂತಿ ಇಲ್ಲ. ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಅಷ್ಟೊಂದು ಶಾರ್ಟ್ ಆಗಿ ವೀಡಿಯೋ ಮಾಡಿ.
ಇನ್ನು ಫೋಟೋ ಅಂತೂ ಸೂಪರಾಗಿ ಬಂದಿದ್ದು. ಫೋಟೋ ನೋಡ್ಬೋದು. ಇನ್ನು ಇಷ್ಟೆಲ್ಲ ಡೆಕೋರೇಷನ್, ಇಷ್ಟೆಲ್ಲ ಫೋಟೋ ಎಲ್ಲ ತೆಗಿಯೋಕೆ ಸಿಕ್ಕಾಪಟ್ಟೆ ಎಲ್ಲ ರೊಕ್ಕ ಕೊಟ್ಟಿರ್ಬೋದು ಅಂತ ನೀವು ಅನ್ಕೋಬೋದು. ಆದರೆ ನಾವು ಸಿಕ್ಕಾಪಟ್ಟೆ ರೊಕ್ಕ ಏನು ಖರ್ಚು ಮಾಡಿ ಬರ್ಡೇ ಎಲ್ಲ ಮಾಡಿಲ್ಲ. ಕರೆ ಹೇಳ್ಬೇಕಂದ್ರೆ 500 ರೂಪಾಯಿ ಒಳಗನ ಮುಗ್ದೈತಿದ್ದ, ನಂಬೋಕ್ಕಾಗಂಗಿಲ್ಲ. ಸರಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದವ್ರು ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸಬ್ರದ್ರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವೀಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗುಣ್ರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್, ಸಿ ಯು.